ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಯಾರಿಗೂ ಕೂಡ ಎಂಟ್ರಿ ಇಲ್ಲ, ನೋ ಎಂಟ್ರಿ. ಧರ್ಮಸ್ಥಳ ಕ್ಷೇತ್ರ ಪ್ರವಾಸಕ್ಕೆ ಬಂದಂತವರಿಗೆ ಪ್ರವೇಶ ಇಲ್ಲ. ನೇತ್ರಾವತಿ ಬಳಿ ಸ್ನಾನಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಪೊಲೀಸರು. ಜಾಗವನ್ನಾಗುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ನೋ ಎಂಟ್ರಿ. ಹೊರ ರಾಜ್ಯದಿಂದ ಬಂದಿರುವಂತಹ ಭಕ್ತರಿಗೆ ಈಗ ನಿರಾಸೆಯಾಗಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗಾಗಲೇ ಹೇಳ್ತಾ ಇದ್ರು, ಧರ್ಮಸ್ಥಳದಲ್ಲಿ ಅಥವಾ ದೇವಸ್ಥಾನಕ್ಕೆ ಅಥವಾ ಇಲ್ಲಿ ಬರುವಂತವರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಈ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಡೆಯುತ್ತೆ ಅಂತ. ಆದ್ರೆ ಈಗ ನಿರ್ಬಂಧವನ್ನ ಹೇರಿದ್ದಾರೆ. ಇದು ಯಾವ ಕಾರಣಕ್ಕಾಗಿ? ಡೀಟೇಲ್ಸ್ ಏನಿದೆ? ಒಂದು ಕಡೆ ಅಶ್ವಿನಿ, ತಲೆಬುರುಡೆ ಪ್ರಕರಣದ ಶೋಧ ಕಾರ್ಯ ಪ್ರಾರಂಭವಾಗಿರುವಂತದ್ದು. ಇನ್ನೂ ಸ್ನಾನಘಟ್ಟಕ್ಕೆ ಆಂಧ್ರಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಉತ್ತರ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಮೈಸೂರು, ಹಾಸನಿಗೆ ನಾನಾ ಭಾಗದ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಅವರೆಲ್ಲರ ಒಂದು ವ್ಯವಸ್ಥೆ ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪುಣ್ಯ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಹರಿದು ಇರುವಂತಹ ಒಂದು ನದಿ ಅಂದ್ರೆ ನೇತ್ರಾವತಿ ನದಿ. ಈ ನೇತ್ರಾವತಿಯ ಪುಣ್ಯ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಹೋಗ್ತವೆ ಅನ್ನೋ ಒಂದು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಭಕ್ತರು ಬರುವಂತದ್ದು. ಆದ್ರೆ ಸದ್ಯ ಈಗ ಇಲ್ಲಿ ಆಗ್ತಿರೋ ಕಾರ್ಯಕ್ರಮ ಅಂದ್ರೆ ಏನು ಶೋಧ ಕಾರ್ಯ ನಡೀತದೆ. ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಜನರು ಒಂದಿಷ್ಟು ಜನರು ಈಗ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಈಗ ನೋಡ್ತಿರ್ಬೋದು. ಸರ್, ಯಾವ ಊರಿಂದ ಬಂದಿದ್ರಿ? ಎಲ್ಲಿ ಊರ್ತಾವು? ಕುಂದ್ರಿಗಿ ತಾಂಡ ರೀ. ಕುಂದ್ರಿಗಿ ತಾಂಡ. ಏನ್ ಹೇಳಿದ್ರು? ಹೋಗ್ಬೇಡ ಅಂತ ಹೇಳಿದ್ರು, ಒಗಿಲ್ಬೇಡ ನೀರಿಗೆ ಅಂತ ಹೇಳಿದ್ರು. ಏನಿಲ್ಲ. ನಾವೇನಿಲ್ಲ ಸರ್, ಇಲ್ಲಿ ನಾವು ಜಳಕಕ್ಕೆ ಬಂದಿದ್ದೀವಿ. ಈಗೇನಾಗ್ತಿದ್ದಾರೆ, ಇಲ್ಲಿ ಸ್ವಲ್ಪ ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇಲ್ಲಿ ನಾವು ಹೋದ್ಮೇಲೆ ಬಂದು ಜಳಕ ಮಾಡ್ಕೊಂಡು ಹೋಗಿ ಅಂತ ಅಂದ್ರು. ಮತ್ತೇನಿಲ್ಲ ಸರ್. ಅಷ್ಟು ದೂರದಿಂದ ಬಂದಿದ್ದೀರಿ, ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಈ ಪ್ರಕರಣದಿಂದ ಸಮಸ್ಯೆ ಆಗಿ ತಮಗೆ ಇಲ್ಲಿ ಸ್ನಾನಕ್ಕೆ ಬಿಡ್ತಾ ಇಲ್ಲ. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆನೂ ಇಲ್ಲ ಸರ್. ನಾವು ಈಗ ಕೆಲವೊಂದಿಷ್ಟು ಪ್ರಕರಣಗಳು ಇಲ್ಲಿ ನಡೆದಿದ್ರಿಂದ ಜನಗಳಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ನಿಮ್ಮ ಅಲ್ಲಿದ್ದವರೆಗೂ ಬಂದಿದ್ದೀರಿ, ನೀವೀಗ ಸ್ನಾನ ಮಾಡಬೇಕಾಗಿತ್ತು, ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿದ್ದ ಬಂದ್ ಮತ್ತೆ ನಿಮ್ಗೆ ಸಮಸ್ಯೆ ಆಗ್ತಿಲ್ವಾ? ಹೇಗೆ? ಏನ್ ಸಮಸ್ಯೆ ಇಲ್ಲ ಸರ್. ಈಗ ನಾವು ಈಗ ಇಲ್ಲಿಂದ ನೋಡಿದ್ರೆ ಏನೈತಿ, ವ್ಯವಸ್ಥಿತ ಈಗಿನ ವ್ಯವಸ್ಥೆ ಮೊದಲು ಇದ್ದಿದ್ದಿಲ್ಲ. ಆದ ಕಾರಣ ನಡೆದಿರಬಹುದು ಸಂಚ ಅಂತ ಹೇಳ್ಬೋದು. ಒಂದೊಡೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಸ್ನಾನಘಟ್ಟದಲ್ಲಿ ದಿನ ಬೆಳಗಾದ್ರೆ ಸಾಕು ನೂರಾರು ಜನರು ಪುಣ್ಯ ಸ್ನಾನವನ್ನು ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದ್ರೆ ಅವರಿಗೆ ಅವಕಾಶ ಇಲ್ಲ. ಮತ್ತೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಊರಿಂದ ಬಂದಿದ್ರಿ ತಾವು? ಯಾವ ಊರು? ಊರು ಯಾವ್ದು ನಿಮ್ದು? ನಮ್ದು ಚಿಕ್ಕಮೂರು ಸರ್. ಸ್ನಾನ ಮಾಡಿದ್ರಾ? ಸರ್, ಬರೋಷ್ಟಲ್ಲ ಆಗಿತ್ತು. ಒಂದಿಷ್ಟು ಜನ ಅಂದ್ರೆ ಅಶ್ವಿನಿ, ಇಲ್ಲ ಅಂತಂದ್ರೆ ಒಂದಿಷ್ಟು ಜನ ಈ ಶೋಧ ಕಾರ್ಯ ಆಗೋವರೆಗೂ ಮುನ್ನ ಸ್ನಾನ ಮಾಡ್ಕೊಂಡಿದ್ರು. ಈಗ ಪೊಲೀಸರು ಬಂದಾದ್ಮೇಲೆ, ಶೋಧ ಕಾರ್ಯ ಪ್ರಾರಂಭ ಆದ್ಮೇಲೆ ಯಾರಿಗೂ ಕೂಡ ಈ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಂದಂತ ಭಕ್ತರನ್ನ ತಾವು ಲಾಡ್ದಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸರಿಂದ ಕಳಿಸ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಎಲ್ಲ ಪ್ರವಾಸಿಗರು ಕೂಡ ಇದೀಗ ಆಚೆ ಈಚೆ ಹೋಗ್ತಾ ಇರುವಂತದ್ದು. ಅಂದ್ರೆ ಸ್ನಾನಕ್ಕೆ ಅಂತ ನದಿಗಾಗಿ ಬಂದ್ರು. ಇದೀಗ ಈ ರೀತಿಯಾಗಿ ಸಮಸ್ಯೆ ಆಗಿದ್ದರಿಂದ ಅಲ್ಲಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತದ್ದು. ಒಂದಿಷ್ಟು ಜನರ ಸ್ನಾನ ಆಗಿತ್ತು. ಆದ್ರೆ ಈಗ ಆ ಪ್ರಕರಣ ಅಂದ್ರೆ ಶೋಧ ಕಾರ್ಯ ಪ್ರಾರಂಭವಾಗುವ ಮುನ್ನ ಈ ಜನರು ಬರ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆದ ನಂತರ ಈಗ ಜನರು ಪೊಲೀಸರು ಕಳಿಸಿದ ನಂತರ ಜನರು ಸ್ನಾನ ಮಾಡದೆ ನದಿಯಿಂದ ಆಚೆ ಹೋಗ್ತಾರಂತದ್ದು. ಅಶ್ವಿನಿ. ಓಕೆ ಮಾರುತಿ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಯಾರಿಗೂ ಕೂಡ ಎಂಟ್ರಿ ಇಲ್ಲ, ನೋ ಎಂಟ್ರಿ. ಧರ್ಮಸ್ಥಳ ಕ್ಷೇತ್ರ ಪ್ರವಾಸಕ್ಕೆ ಬಂದಂತವರಿಗೆ ಪ್ರವೇಶ ಇಲ್ಲ. ನೇತ್ರಾವತಿ ಬಳಿ ಸ್ನಾನಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಪೊಲೀಸರು. ಜಾಗವನ್ನಾಗುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ನೋ ಎಂಟ್ರಿ. ಹೊರ ರಾಜ್ಯದಿಂದ ಬಂದಿರುವಂತಹ ಭಕ್ತರಿಗೆ ಈಗ ನಿರಾಸೆಯಾಗಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗಾಗಲೇ ಹೇಳ್ತಾ ಇದ್ರು, ಧರ್ಮಸ್ಥಳದಲ್ಲಿ ಅಥವಾ ದೇವಸ್ಥಾನಕ್ಕೆ ಅಥವಾ ಇಲ್ಲಿ ಬರುವಂತವರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಈ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಡೆಯುತ್ತೆ ಅಂತ. ಆದ್ರೆ ಈಗ ನಿರ್ಬಂಧವನ್ನ ಹೇರಿದ್ದಾರೆ. ಇದು ಯಾವ ಕಾರಣಕ್ಕಾಗಿ? ಡೀಟೇಲ್ಸ್ ಏನಿದೆ? ಒಂದು ಕಡೆ ಅಶ್ವಿನಿ, ತಲೆಬುರುಡೆ ಪ್ರಕರಣದ ಶೋಧ ಕಾರ್ಯ ಪ್ರಾರಂಭವಾಗಿರುವಂತದ್ದು. ಇನ್ನೂ ಸ್ನಾನಘಟ್ಟಕ್ಕೆ ಆಂಧ್ರಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಉತ್ತರ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಮೈಸೂರು, ಹಾಸನಿಗೆ ನಾನಾ ಭಾಗದ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಅವರೆಲ್ಲರ ಒಂದು ವ್ಯವಸ್ಥೆ ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪುಣ್ಯ ಬರುತ್ತೆ.
ಅದರಲ್ಲೂ ಕೂಡ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಹರಿದೇ ಇರುವಂತಹ ಒಂದು ನದಿ ಅಂದ್ರೆ ನೇತ್ರಾವತಿ ನದಿ. ಈ ನೇತ್ರಾವತಿಯ ಪುಣ್ಯ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಹೋಗ್ತವೆ ಅನ್ನೋ ಒಂದು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಭಕ್ತರು ಬರುವಂತದ್ದು. ಆದ್ರೆ ಸದ್ಯ ಈಗ ಇಲ್ಲಿ ಆಗ್ತಿರೋ ಕಾರ್ಯಕ್ರಮ ಅಂದ್ರೆ ಏನು ಶೋಧ ಕಾರ್ಯ ನಡೀತದೆ. ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಜನರು ಒಂದಿಷ್ಟು ಜನರು ಈಗ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಈಗ ನೋಡ್ತಿರ್ಬೋದು. ಸರ್, ಯಾವ ಊರಿಂದ ಬಂದಿದ್ರಿ, ಎಲ್ಲಿ ಹೊರ್ತಾವು? ಕುಂದರ್ಗಿ ತಾಂಡ ರೀ. ಕುಂದರ್ಗಿ ತಾಂಡ. ಏನ್ ಹೇಳಿದ್ರು? ಹೋಗ್ಬೇಡ ಅಂತ ಹೇಳಿದ್ರೆ, ಹೋಗಿಲ್ಬೇಡ ನೀರಿಗೆ ಅಂತ ಹೇಳಿದ್ರೆ? ಏನಿಲ್ಲ. ನಾವೇನಿಲ್ಲ ಸರ್, ಇಲ್ಲಿ ನಾವು ಜಳಕಕ್ಕೆ ಬಂದಿದ್ದೀವಿ. ಈಗೇನ ಹತ್ತಿದ್ದಾರೆ, ಇಲ್ಲಿ ಸ್ವಲ್ಪ ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇಲ್ಲಿ ನಾವು ಹೋದ್ಮೇಲೆ ಬಂದು ಜಳಕ ಮಾಡ್ಕೊಂಡು ಹೋಗಿ ಅಂತಂದ್ರು. ಮತ್ತೇನಿಲ್ಲ ಸರ್. ಅಷ್ಟು ದೂರದಿಂದ ಬಂದಿದ್ದೀರಿ, ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಈ ಪ್ರಕರಣದಿಂದ ಸಮಸ್ಯೆ ಆಗಿ ತಮಗೆ ಇಲ್ಲಿ ಸ್ನಾನಕ್ಕೆ ಬಿಡ್ತಾ ಇಲ್ಲ. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆನೂ ಇಲ್ಲ ಸರ್. ನಾವು ಈಗ ಕೆಲವೊಂದಿಷ್ಟು ಪ್ರಕರಣಗಳು ಇಲ್ಲಿ ನಡೆದಿದ್ರಿಂದ ಜನಗಳಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ನಿಮ್ಮ ಅಲ್ಲಿದ್ದವರೆಗೂ ಬಂದಿದ್ದೀರಿ, ನೀವೀಗ ಸ್ನಾನ ಮಾಡಬೇಕಾಗಿತ್ತು, ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿದ್ದ ಬಂದ್ ಮತ್ತೆ ನಿಮ್ಗೆ ಸಮಸ್ಯೆ ಆಗ್ತಿಲ್ವಾ? ಹೇಗೆ? ಏನ್ ಸಮಸ್ಯೆ ಇಲ್ಲ ಸರ್. ಈಗ ನಾವು ಈಗ ಇಲ್ಲಿಂದ ನೋಡಿದ್ರೆ ಏನೈತಿ, ವ್ಯವಸ್ಥಿತ ಈಗಿನ ವ್ಯವಸ್ಥೆ ಮೊದಲು ಇದ್ದಿದ್ದಿಲ್ಲ. ಆದ ಕಾರಣ ನಡೆದಿರಬಹುದು ಸಂಚ ಅಂತ ಹೇಳ್ಬೋದು. ಒಂದೊಂದೇ ಅಷ್ಟೇ ನೋಡ್ತಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ಸ್ನಾನಘಟ್ಟದಲ್ಲಿ ದಿನ ಬೆಳಗಾದ್ರೆ ಸಾಕು ನೂರಾರು ಜನರು ಪುಣ್ಯ ಸ್ನಾನವನ್ನು ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದ್ರೆ ಅವರಿಗೆ ಅವಕಾಶ ಇಲ್ಲ. ಮತ್ತೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಊರಿಂದ ಬಂದಿದ್ರಿ ತಾವು? ಯಾವ ಊರು? ಊರು ಯಾವ್ದು ನಿಮ್ದು? ನಮ್ದು ಚಿಕ್ಕಮೂರಿ ಸರ್. ಸ್ನಾನ ಮಾಡಿದ್ರಾ? ಸರ್, ಬರೋಷ್ಟರಲ್ಲಿ ಆಗಿತ್ತು. ಒಂದಿಷ್ಟು ಜನ ಅಂದ್ರೆ ಅಶ್ವಿನಿ, ಇಲ್ಲಂತಂದ್ರೆ ಒಂದಿಷ್ಟು ಜನ ಈ ಶೋಧ ಕಾರ್ಯ ಆಗೋವರೆಗೂ ಮುನ್ನ ಸ್ನಾನ ಮಾಡ್ಕೊಂಡಿದ್ರು. ಈಗ ಪೊಲೀಸರು ಬಂದಾದ್ಮೇಲೆ, ಶೋಧ ಕಾರ್ಯ ಪ್ರಾರಂಭ ಆದ್ಮೇಲೆ ಯಾರಿಗೂ ಕೂಡ ಈ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಂದಂತ ಭಕ್ತರನ್ನ ತಾವು ಲಾಡ್ದಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸರಿಂದ ಕಳಿಸ್ತಾ ಇರುವಂತದ್ದು ನೋಡ್ತಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಎಲ್ಲ ಪ್ರವಾಸಿಗರು ಕೂಡ ಇದೀಗ ಆಚೆ ಈಚೆ ಹೋಗ್ತಾ ಇರುವಂತದ್ದು. ಅಂದ್ರೆ ಸ್ನಾನಕ್ಕೆ ಅಂತ ನದಿಗಾಗಿ ಬಂದ್ರು. ಇದೀಗ ಈ ರೀತಿಯಾಗಿ ಸಮಸ್ಯೆ ಆಗಿದ್ದರಿಂದ ಅಲ್ಲಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತದ್ದು. ಒಂದಿಷ್ಟು ಜನರ ಸ್ನಾನ ಆಗಿತ್ತು. ಆದ್ರೆ ಈಗ ಆ ಪ್ರಕರಣ ಅಂದ್ರೆ ಶೋಧ ಕಾರ್ಯ ಪ್ರಾರಂಭವಾಗುವ ಮುನ್ನ ಈ ಜನರು ಬರ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆದ ನಂತರ ಈಗ ಜನರು ಪೊಲೀಸರು ಕಳಿಸಿದ ನಂತರ ಜನರು ಸ್ನಾನ ಮಾಡದೆ ನದಿಯಿಂದ ಆಚೆ ಹೋಗ್ತಾರಂತದ್ದು. ಅಶ್ವಿನಿ. ಓಕೆ ಭಾರತಿ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಯಾರಿಗೂ ಕೂಡ ಎಂಟ್ರಿ ಇಲ್ಲ, ನೋ ಎಂಟ್ರಿ. ಧರ್ಮಸ್ಥಳ ಕ್ಷೇತ್ರ ಪ್ರವಾಸಕ್ಕೆ ಬಂದಂತವರಿಗೆ ಪ್ರವೇಶ ಇಲ್ಲ. ನೇತ್ರಾವತಿ ಬಳಿ ಸ್ನಾನಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಪೊಲೀಸರು. ಜಾಗವನ್ನು ಅಗಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ನೋ ಎಂಟ್ರಿ. ಹೊರ ರಾಜ್ಯದಿಂದ ಬಂದಿರುವಂತಹ ಭಕ್ತರಿಗೆ ಈಗ ನಿರಾಸೆಯಾಗಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಜನರಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗಾಗಲೇ ಹೇಳ್ತಾ ಇದ್ರು, ಧರ್ಮಸ್ಥಳದಲ್ಲಿ ಅಥವಾ ದೇವಸ್ಥಾನಕ್ಕೆ ಅಥವಾ ಇಲ್ಲಿ ಬರುವಂತವರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಈ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಡೆಯುತ್ತೆ ಅಂತ. ಆದ್ರೆ ಈಗ ನಿರ್ಬಂಧವನ್ನ ಹೇರಿದ್ದಾರೆ. ಇದು ಯಾವ ಕಾರಣಕ್ಕಾಗಿ? ಡೀಟೇಲ್ಸ್ ಏನಿದೆ? ಒಂದು ಕಡೆ ಅಶ್ವಿನಿ, ತಲೆಬುರುಡೆ ಪ್ರಕರಣದ ಶೋಧ ಕಾರ್ಯ ಪ್ರಾರಂಭವಾಗಿರುವಂತದ್ದು. ಇನ್ನೂ ಸ್ನಾನಘಟ್ಟಕ್ಕೆ ಆಂಧ್ರಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಉತ್ತರ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಮೈಸೂರು, ಹಾಸನಿಗೆ ನಾನಾ ಭಾಗದ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಅವರೆಲ್ಲರ ಒಂದು ವ್ಯವಸ್ಥೆ ಅಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಪುಣ್ಯ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಹರಿದೇ ಇರುವಂತಹ ಒಂದು ನದಿ ಅಂದ್ರೆ ನೇತ್ರಾವತಿ ನದಿ. ಈ ನೇತ್ರಾವತಿಯ ಪುಣ್ಯ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಹೋಗ್ತವೆ ಅನ್ನೋ ಒಂದು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಭಕ್ತರು ಬರುವಂತದ್ದು. ಆದ್ರೆ ಸದ್ಯ ಈಗ ಇಲ್ಲಿ ಆಗ್ತಿರೋ ಕಾರ್ಯಕ್ರಮ ಅಂದ್ರೆ ಏನು ಶೋಧ ಕಾರ್ಯ ನಡೀತದೆ. ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಜನರು ಒಂದಿಷ್ಟು ಜನರು ಈಗ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಈಗ ನೋಡ್ತಿರ್ಬೋದು. ಸರ್, ಯಾವ ಊರಿಂದ ಬಂದಿದ್ರಿ, ಎಲ್ಲಿ ಹೊರ್ತಾವು? ಕುಂದರ್ಗಿ ತಾಂಡ ರೀ. ಕುಂದರ್ಗಿ ತಾಂಡ. ಏನ್ ಹೇಳಿದ್ರು? ಹೋಗ್ಬೇಡ ಅಂತ ಹೇಳಿದ್ರೆ, ಹೋಗಿಲ್ಬೇಡ ನೀರಿಗೆ ಅಂತ ಹೇಳಿದ್ರೆ? ಏನಿಲ್ಲ. ನಾವೇನಿಲ್ಲ ಸರ್, ಇಲ್ಲಿ ನಾವು ಜಳಕಕ್ಕೆ ಬಂದಿದ್ದೀವಿ. ಈಗೇನ ಹತ್ತಿದ್ದಾರೆ, ಇಲ್ಲಿ ಸ್ವಲ್ಪ ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇಲ್ಲಿ ನಾವು ಹೋದ್ಮೇಲೆ ಬಂದು ಜಳಕ ಮಾಡ್ಕೊಂಡು ಹೋಗಿ ಅಂತಂದ್ರು. ಮತ್ತೇನಿಲ್ಲ ಸರ್. ಅಷ್ಟು ದೂರದಿಂದ ಬಂದಿದ್ದೀರಿ, ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಈ ಪ್ರಕರಣದಿಂದ ಸಮಸ್ಯೆ ಆಗಿ ತಮಗೆ ಇಲ್ಲಿ ಸ್ನಾನಕ್ಕೆ ಬಿಡ್ತಾ ಇಲ್ಲ. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆನೂ ಇಲ್ಲ ಸರ್. ನಾವು ಈಗ ಕೆಲವೊಂದಿಷ್ಟು ಪ್ರಕರಣಗಳು ಇಲ್ಲಿ ನಡೆದಿದ್ರಿಂದ ಜನಗಳಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಸರ್. ಇಲ್ಲಿ ನಿಮ್ಮ ಅಲ್ಲಿದ್ದವರೆಗೂ ಬಂದಿದ್ದೀರಿ, ನೀವೀಗ ಸ್ನಾನ ಮಾಡಬೇಕಾಗಿತ್ತು, ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿದ್ದ ಬಂದ್ ಮತ್ತೆ ನಿಮ್ಗೆ ಸಮಸ್ಯೆ ಆಗ್ತಿಲ್ವಾ? ಹೇಗೆ? ಏನ್ ಸಮಸ್ಯೆ ಇಲ್ಲ ಸರ್. ಈಗ ನಾವು ಈಗ ಇಲ್ಲಿಂದ ನೋಡಿದ್ರೆ ಏನೈತಿ, ವ್ಯವಸ್ಥಿತ ಈಗಿನ ವ್ಯವಸ್ಥೆ ಮೊದಲು ಇದ್ದಿದ್ದಿಲ್ಲ. ಆದ ಕಾರಣ ನಡೆದಿರಬಹುದು ಸಂಚ ಅಂತ ಹೇಳ್ಬೋದು. ಒಂದೊಂದೇ ಅಷ್ಟೇ ನೋಡ್ತಾ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಲ್ಲಿ
ಸ್ನಾನಘಟ್ಟದಲ್ಲಿ ದಿನ ಬೆಳಗಾದ್ರೆ ಸಾಕು ನೂರಾರು ಜನರು ಪುಣ್ಯ ಸ್ನಾನವನ್ನು ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದ್ರೆ ಅವರಿಗೆ ಅವಕಾಶ ಇಲ್ಲ. ಮತ್ತೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಊರಿಂದ ಬಂದಿದ್ರಿ ತಾವು? ಯಾವ ಊರು? ಅಲ್ಲ, ಊರು ಯಾವ್ದು ನಿಮ್ದು? ನಮ್ದು ಚಿಕ್ಕಮೂರಿ ಸರ್. ಸ್ನಾನ ಮಾಡಿದ್ರ? ಸರ್ ಮಾಡಿದ್ರೆ ಸರ್. ಬರೋಷ್ಟರಲ್ಲಿ ಆಗಿತ್ತು. ಒಂದಿಷ್ಟು ಜನ ಅಂದ್ರೆ ಅಶ್ವಿನಿ ಇಲ್ಲಂತಂದ್ರೆ ಒಂದಿಷ್ಟು ಜನ ಈ ಶೋಧ ಕಾರ್ಯ ಆಗೋವರೆಗೂ ಮುನ್ನ ಸ್ನಾನ ಮಾಡ್ಕೊಂಡಿದ್ರು. ಈಗ ಪೊಲೀಸರು ಬಂದಾದ್ಮೇಲೆ ಶೋಧ ಕಾರ್ಯ ಪ್ರಾರಂಭ ಆದ್ಮೇಲೆ ಯಾರಿಗೂ ಕೂಡ ಈ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಂದಂತ ಭಕ್ತರನ್ನ ತಾವು ಲಾಡ್ದಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸರಿಂದ ಕಳಿಸ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಎಲ್ಲ ಪ್ರವಾಸಿಗರು ಕೂಡ ಇದೀಗ ಆಚೆ ಈಚೆ ಹೋಗ್ತಾ ಇರುವಂತದ್ದು. ಅಂದ್ರೆ ಸ್ನಾನಕ್ಕೆ ಅಂತ ನದಿಗಾಗಿ ಬಂದ್ರು. ಇದೀಗ ಈ ರೀತಿಯಾಗಿ ಸಮಸ್ಯೆ ಆಗಿದ್ದರಿಂದ ಅಲ್ಲಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತದ್ದು. ಒಂದಿಷ್ಟು ಜನರ ಸ್ನಾನ ಆಗಿತ್ತು. ಆದ್ರೆ ಈಗ ಆ ಪ್ರಕರಣ ಅಂದ್ರೆ ಶೋಧ ಕಾರ್ಯ ಪ್ರಾರಂಭವಾಗುವ ಮುನ್ನ ಈ ಜನರು ಬರ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆದ ನಂತರ ಈಗ ಜನರು ಪೊಲೀಸರು ಕಳಿಸಿದ ನಂತರ ಜನರು ಸ್ನಾನ ಮಾಡದೆ ನದಿಯಿಂದ ಆಚೆ ಹೋಗ್ತಾ ಇರುವಂತದ್ದು. ಅಶ್ವಿನಿ, ಓಕೆ ಭಾರತಿ.